ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಂಡ್ಯದಲ್ಲಿ ಮುಗಿಲಿದ್ದ ಕಾವೇರಿಯ ಕಿಚ್ಚು ಬೀದಿಗಿಳಿದು ಬಾಯಿ ಪಡ್ಕೊಂಡು ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡದಂತೆ ಆಗ್ರಹ ಕೇಳಿ ಬರ್ತಾ ಇದೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡದಂತೆ ಮಂಡ್ಯದ ರೈತರು ಆಗ್ರಹ ಕೇಳಿ ಬರ್ತಾ ಇದೆ. ಮಂಡ್ಯದ ಸಂಜಯ್ ನಗರದಲ್ಲಿ ತೀವ್ರಗೊಂಡ ರೈತರ ಹೋರಾಟ. ಇನ್ನು ಸಂಜಯ್ ವೃತ್ತದಲ್ಲಿ ಹೆದ್ದಾರಿಯನ್ನ ತಡೆದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಇನ್ನು ರಸ್ತೆ ತಡೆ ಮಾಡ್ತಾ ಇದ್ದ ಹೋರಾಟಗಾರರನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಸ್ಥಳದಿಂದ ಪ್ರತಿಭಟನಾ ನಿರತರನ್ನ ಹೊತ್ತೊಯ್ದ ಪೊಲೀಸರು. ಇದೇ ವೇಳೆ ಪೊಲೀಸರ ಜೊತೆ ಪ್ರತಿಭಟನಾಕಾರರ ವಾಗ್ವಾದ ಶುರುವಾಗಿದೆ. ಇವತ್ತು ಮತ್ತೆ ಕಾವೇರಿಯ ಕಿಚ್ಚು ಇಡೀ ಕರ್ನಾಟಕದಾದ್ಯಂತ ಭುಗಿಲೆದ್ದಿರುವಂಥದ್ದು. ಒಂದ್ ಕಡೆ ಮಂಡ್ಯದ ರೈತರು ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಾವು ಜೀವ ಬಿಟ್ಟೇವು, ಆದ್ರೆ ನೀರನ್ನ ಕೊಡಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಮಂಡ್ಯದ ಸಂಜಯ್ ಸರ್ಕಲ್ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಇನ್ನು ಒಂದ್ ಕಡೆ ಈ ಕಾವೇರಿ ನೀರು ಹಂಚಿಕೆ ವಿವಾದ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದ್ದು ಇಡೀ ರಾಜ್ಯಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಒಂದ್ ಕಡೆ CWRC ಆದೇಶವನ್ನ ಹೊರಡಿಸಿತ್ತು. 3500 ಕ್ಯೂಸೆಕ್ ನೀರನ್ನ ಹರಿಸಲು ಸೂಚನೆಯನ್ನ ನೀಡಿತ್ತು. ಕಾವೇರಿ ನೀರು ನಿಯಂತ್ರಣ ಸಮಿತಿಯು ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನ ಹರಿಸುವಂತೆ ಕರ್ನಾಟಕಕ್ಕೆ ಆದೇಶವನ್ನ ನೀಡಿತು. ಇದೇ ಆದೇಶವನ್ನ ನೀಡಿದ ಬೆನ್ನಲ್ಲೇ ನಿನ್ನೆಯೂ ಕೂಡ ಮಂಡ್ಯದಲ್ಲಿ ರೈತರು ಹೋರಾಟವನ್ನ ಮಾಡಿದ್ರು. ಇವತ್ತು ಕೂಡ ಮತ್ತೆ ರೈತರು ಹೋರಾಟವನ್ನ ಮುಂದುವರಿಸಿದ್ದಾರೆ. ಮಂಡ್ಯದ ಸಂಜಯ್ ಸರ್ಕಲ್ ವೃತ್ತದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪುರುಷರಷ್ಟೇ ಅಲ್ಲದೆ ಇದರಲ್ಲಿ ಮಹಿಳಾ ಹೋರಾಟಗಾರರು ಕೂಡ ಭಾಗಿಯಾಗಿರುವಂತದ್ದು. ರಸ್ತೆಯನ್ನ ತಡೆದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ನಾವು ರಕ್ತವನ್ನ ಕೊಟ್ಟೆವು, ಆದ್ರೆ ನೀರನ್ನ ಕೊಡೋದಿಲ್ಲ. ಪ್ರಾಣವನ್ನ ಬಿಟ್ಟೆವು, ಆದ್ರೆ ನೀರು ಕೊಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ, ಈಗ ಒಂದ್ ಕಡೆ ಈ ಕಾವೇರಿಯ ಕಿಚ್ಚು ಇಡೀ ರಾಜ್ಯಾದ್ಯಂತ ಭುಗಿಲೆದ್ದಿದೆ. ಇನ್ನು ಒಂದ್ ಕಡೆ ರೈತರು ಕೂಡ ನಾವು ರಕ್ತ ಕೊಟ್ಟೆವು, ಪ್ರಾಣ ಕೊಟ್ಟೆವು, ಆದ್ರೆ ನೀರನ್ನ ಕೊಡಲ್ಲ ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹೇಗ್ ಸಾಗ್ತಾ ಇದೆ ಈ ಪ್ರತಿಭಟನೆ, ಏನ್ ಹೇಳ್ತೀರಾ? ಸಂಕೇತ ಏನು ದಿನ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಏನು ತಮಿಳುನಾಡಿಗೆ ಪ್ರತಿದಿನ ಕೂಡ 3500 ಕ್ಯೂಸೆಕ್ ನೀರನ್ನ 15 ದಿನಗಳ ಕಾಲ ಹರಿಸಬೇಕು ಅಂತ ಒಂದು ಆದೇಶ ಕೊಡ್ತು. ಆಗ್ಲಿಂದಲೇ ಕೂಡ ಮಂಡ್ಯದಲ್ಲಿ ಏನು ರೈತರ ಕಾವೇರಿ ಹೋರಾಟದ ಕಿಚ್ಚು ಬಗೆದಿರುವಂತದ್ದು. ಈ ಒಂದು ಕಿಚ್ಚು ಈಗ ಇಡೀ ರಾಜ್ಯಾದ್ಯಂತ ಹಬ್ತಾ ಇದ್ರೆ, ಮತ್ತೊಂದು ಕಡೆ ಮಂಡ್ಯ ಜಿಲ್ಲೆಯಲ್ಲಂತೂ ಜಿಲ್ಲಾದ್ಯಂತ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇದೀಗ ಕಾವೇರಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಕೂಡ ರೈತರು ಪ್ರತಿಭಟನೆ ಮಾಡಿದ್ದಾರೆ. ರೈತರಿಗೆ ವಿವಿಧ ಸಂಘಟನೆಗಳು ಸೇರಿದಂತೆ ಪ್ರಗತಿಪರ ಸಂಘಟನೆಗಳು ಕೂಡ ಸಾಥ್ ನೀಡುವ ಮೂಲಕ ರೈತರ ಏನು ಹೋರಾಟ ಇದೆ, ಈ ಒಂದು ರೈತ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಕೂಡ ಮಂಡ್ಯದ ಸಂಜೆ ವೃತ್ತದಲ್ಲಿ ಒಂದು ಕಡೆ ರೈತರು ಪ್ರತಿಭಟನೆ ಮಾಡಿದ್ರೆ, ಮತ್ತೊಂದು ಕಡೆ ವಿವಿಧ ಪ್ರಗತಿಪರ ಸಂಘಟನೆಗಳು ಕೂಡ ಪ್ರತಿಭಟನೆ ಮಾಡುವ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನ ಹರಿಸಬಾರ್ದು ಅಂತ ಹೇಳಿ ಆಗ್ರಹವನ್ನ ಮಾಡಿದೆ. ಅದರಲ್ಲೂ ರಕ್ತ ಕೊಟ್ಟೆವು, ನಾವು ಪ್ರಾಣ ಕೊಡ್ತೀವಿ, ಆದ್ರೆ ಕಾವೇರಿ ನೀರನ್ನ ಮಾತ್ರ ಕೊಡೋದಿಲ್ಲ ಅಂತ ಒಂದು ಸ್ಲೋಗನ್ ಅನ್ನು ಕೂಗುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಏನಿವತ್ತು ತಮಿಳುನಾಡಿಗೆ ನೀರನ್ನ ಬಿಟ್ಟಿದ್ದೆ ಆದ್ರೆ ಮಂಡ್ಯ ಜಿಲ್ಲೆ ಉರುಳಿಗೆ ಚೆಲ್ಲಬೇಕಾಗುತ್ತೆ ಅಂತ ಹೇಳಿ ಉರುಳಿ ಚಳುವಳಿಯನ್ನು ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಶ್ರೀರಂಗಪಟ್ಟಣದಲ್ಲಿ ರೈತ ಸಂಘದ ಕಾರ್ಯಕರ್ತರು ವಿವಿಧ ಸಂಘಟನೆಗಳೊಂದಿಗೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆಯುವ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದೇ ರೀತಿ ಮದ್ದೂರಿನಲ್ಲೂ ಕೂಡ ಈ ಒಂದು ಪ್ರತಿಭಟನೆ ಕಿಚ್ಚು ಕೂಡ ಜೋರಾಗಿದ್ದು, ಇವತ್ತು ಕಸ್ತೂರಿ ಕನ್ನಡ ಜನಪರ ವೇದಿಕೆಯೊಂದಿಗೆ ಇವತ್ತು ರೈತರು ಕೂಡ ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.